ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಲೀಪ್ ಶರ್ಮಾ ಅಂತ, ಶರಣರ ಶಕ್ತಿ ಚಿತ್ರ ನಿರ್ದೇಶಕ. ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ನಾವು ಗದಗಲ್ಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ. ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅವಾಗೊಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ, ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ, ಶರಣರು ಅಂತರ ಹೋಗಿ 12ನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದ್ರು. ಸೊ ಅವಾಗ ನಾವು ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದ್ರೆ, ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಹಿಡ್ಕೊಂಡ್ರೆ ಏನ್ ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದ್ರೆ ನಾವು ಎಲ್ಲೇ ಸ್ಟಾರ್ಟ್ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದ್ರು. ಮೂಳಿಗೆ ಮಾರಯ್ಯನವರು ಬಂದ್ರು, ಕಾಶ್ಮೀರ ರಾಜ ಬಂದ್ರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದ್ರು. ಹಿಂಗೆ ವಿಶ್ವಾದ್ಯಂತ ಹೆಸರುವಾದಿಯಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಬಹಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದ್ರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದ್ರೆ ಕಾಯಕ. ಯಾರೇ ಅನುಭವ ಮಂಟಪಕ್ಕೆ ಬರಲಿ, ಕಲ್ಯಾಣಕ್ಕೆ ಯಾರೇ ಬರಲಿ, 3 ದಿನ ಅಷ್ಟೇ ಸುಮ್ ಕುತ್ಕೋಬಹುದು. 3ನೇ ದಿನಕ್ಕೆ ಅವ್ರ ಕಾಯಕ ಹುಡುಕ್ಲೇಬೇಕು. ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು. ಆಮೇಲೆ ಬಹಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು. ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನ್ ತೋರಿಸಿದೀನಿ. ಮಡಿವಾಳ ಮಾಚಯ್ಯ ಬರ್ತಾರೆ, ಡೋಹಾರ್ ಕಕ್ಕಯ್ಯ ಅವ್ರು ಬರ್ತಾರೆ, ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ, ಮಗ ನೋಡ್ರಲ್ಲ. ಅಲ್ಲೇ ಬಸವಣ್ಣ ಆದ್ರೂ ಸಹಿತ ಬಸವಣ್ಣನೆಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ. ಇವ್ ಚನ್ನಬಸವಣ್ಣ ಅವ್ರು ಕೇಳ್ತಾರೆ, ನೀವು ನೋಡಿದಿರ ಬಸವಣ್ಣನ ಅಂತಂದು. ಇಲ್ಲ ಬಸವಣ್ಣನ ನೋಡಿಲ್ಲ ನಾನು, ಬಟ್ ಕೇಳಿದೀನಿ ಅಂತ. ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯ್ತು. ಅಂದ್ರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಆವಾಗಿನ ಕಾಲದಾಗೆ ಅನ್ನೋದನ್ನ ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದೀವಿ. ಆಮೇಲೆ ಆಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಆದ್ಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡಕ್ಕೆ ಇವ್ರು ಏನ್ ಪೇಚಾಡಿದ್ರು, ಎಲ್ಲೆಲ್ಲಿ ವಚನಗಳನ್ನ ಬಚ್ಚಿಟ್ರು, ಆಮೇಲೆ ಅದನ್ನ ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದ್ರು, ಇದು ನಮ್ಮ ಕಥಾಹಂದರ. ಸೊ ಎಲ್ಲ ಆದ್ಮೇಲೆ ಚನ್ನಬಸವಣ್ಣನ ಸಾಹಿತ್ಯದಾಗ ಉಳಿವಿ ಮುಟ್ಟುತ್ತೆ. ಉಳಿವಿ ಮುಟ್ಟಿದ ಮೇಲೆ ಚನ್ನಬಸವಣ್ಣ ಅವ್ರು ಲಿಂಗೈಕ್ಯ ಆಗ್ತಾರೆ. ಮುಂದೆ ನಾಗಮ್ಮ ಅಂಡ್ ಟೀಮ್ ಅದನ್ನ ಹೆಂಗೆ ತಗೊಂಡು ಮುಂದೆ ಹೋತು ಅನ್ನೋದು ಕತೆ. ಸೊ ನಮ್ಗೇನಾಗಿತ್ತು ಬೇಡ ಅಂತ ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದೀವಿ. ಸೊ ನಮ್ದು ಶರಣರ ಶಕ್ತಿ ತಡಿವೇರ ನೋಡು ಅಂತ. ತಡಿವೇರ ನೋಡು ಅಂತಂದ್ರೆ ಬಹಳ ಜನಕ್ಕೆ ಏನಿತ್ತು ಅಂದ್ರೆ, ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರೋರಾತ್ರಿ ಬಿಟ್ರು ಅನ್ನೋದು ಒಂದು ವಾದ ಇತ್ತು. ಅದಕ್ಕೆ ಚನ್ನಬಸವಣ್ಣ, ಬಸವಣ್ಣ, ಸಿದ್ದರಾಮೇಶ್ವರರು, ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನ ವಿಚಾರ ಮಾಡ್ತಾರೆ, ಏನ್ ಮಾಡ್ಬೇಕು ಮುಂದೆ ಅಂದಾಗ. ಅವಾಗ ಚನ್ನಬಸವಣ್ಣ ಹೇಳೋ ವರ್ಡ್ ಅದು, ಶರಣರು ಅಂತಂದ್ರೆ ನಿಂತು ಕೊಳೆಯ ನೀರಲ್ಲ, ಯಾವಾಗ್ಲೂ ಜಲಧಾರೆ ಅದು. ನಮ್ಮ ಸಾಂಗು ಮಾಡಿದೀವಿ ಅದನ್ನ. ಸೊ ಅದನ್ನ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಶರಣರನ್ನ ತಡೆವಿ ನೋಡ್ಬೇಕು ಅಂತ. ಸೊ ಶರಣರನ್ನ ತಡೆವಿದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರಯ್ಯಂಗ್ ಗೊತ್ತಾಗುತ್ತೆ. ಸೂಳೆ ಸಂಕವ ಅಂದ್ರೆ ಸಂಕವ ಅಂತ ಸೂಳೆ ಅಂತ ಅನ್ನಕ್ಕಿನ್ನ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾಳೆ. ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು, ಅವ್ರು ಯಾಕೆ ಕಲ್ಯಾಣಕ್ಕೆ ಬಂದ್ರು. ಆಮೇಲೆ ನಮ್ಮ ಉಳಿದ ಎಲ್ಲಾ ಶರಣರುಗಳು ಮಾದಾರ ಚೆನ್ನೈ ಇರ್ಬೋದು. ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದೀವಿ. ತಾವೆಲ್ಲರೂ ನಮ್ಗೆ ಆಶೀರ್ವದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀವಿ. ಎಲ್ಲಿಯೂ ನಾವು ಇವರಿಗೆ ನೋವಾಗಂತ ಯಾವುದೇ ಪದಗಳನ್ನ ನಾವು ಬಳಸಿಲ್ಲ. ಪುರೋಹಿತ ಅಂದಿಲ್ಲ, ಲಿಂಗಾಯತ ಅಂದಿಲ್ಲ, ವೀರಶೈವ ಅಂದಿಲ್ಲ, ಎಲ್ಲರೂ ಶರಣರು. ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡ್ರಿ ಅಂತ ನಮಗೆಲ್ಲ ಸಲಹೆ ಕೊಟ್ಟರು. ಆಮೇಲೆ ನೀವು ಏನೇ ಯಾರು ಕೆಳಜಾತಿ ಮೇಲು ಜಾತಿ ಈ ಥರದ್ದು ಯಾವುದನ್ನು ಯಾವ ಪದಗಳನ್ನು ನಾವು ಬಳಸಿಲ್ಲ. ಎಲ್ಲ ಕಡೆನೂ ಅಂದರೆ ಸುಮಾರು ಒಂದು 7-8 ಕಡೆ ಫಿಲ್ಟರ್ ಆಗಿ ಆಮೇಲೆ ಎಲ್ಲ ಇವರಿಗೆ ಕತೆಗಳನ್ನು ಹೇಳಿ ಆಮೇಲೆ ಇದನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್. ಶೂಟಿಂಗ್ ಎಲ್ಲ ಆಗಿದೆ ಸರ್, ಶೂಟಿಂಗ್ ಆಗಿದೆ, ರೀ ರೆಕಾರ್ಡಿಂಗ್ ಆಗಿದೆ, ಸೆನ್ಸರಿಗೆ ಕಳಿಸ್ಬೇಕು ಸರ್. ನೆಕ್ಸ್ಟ್ ಸರ್ ಶೋ ಹಾಕ್ಬೇಕು ಸರ್. ಹೌದು ಸರ್, ಹಾಕ್ತೀವಿ ಸರ್, ಎಲ್ಲರಿಗೂ ಹಾಕ್ತೀವಿ ಸರ್.
ಆಮೇಲೆ ನಡುವೆ ಬಿಟ್ಟು ಅಂದರೆ ಹುಬ್ಳಿಗೆ ಸೆಟ್ಲ್ ಆಗ್ಬಿಟ್ವಿ ನಾವು, ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ. ಮತ್ತೆ ಗುಡಿಯರೆಲ್ಲ ಕರೆದು ಇಲ್ಲ ಇದೊಂದು ಸಿನಿಮಾ ಮಾಡಿರಿ ನೀವು ಅಂದಿದ್ದಕ್ಕೆ ಮತ್ತೆ ಮರಳಿ ಮಣ್ಣಿಗೆ ವಾಪಸ್. ಅದಕ್ಕೆ ಕಮರ್ಷಿಯಲ್ ಆಡಕ್ಕೆ ಟ್ರೈ ಮಾಡಿದ್ದೀನಿ ಸರ್, ಮತ್ತೆ ಹೊಡಿತಾರೆ ಅಂತಂದು ಕಡಿಮೆ ಮಾಡಿದೆ. ತೀರಾ ಕಮರ್ಷಿಯಲ್ ಹೋಗಬಾರ್ದು ಅಂದರೆ ಇದು ವಾಪಸ್ ಕಮ್ ಬ್ಯಾಕ್ ಬಸವಣ್ಣನೇ ತೊಗೊಂಬರ್ಬೇಕು ಅಂತಂದು ಒಂದು ಆಸೆ ಇತ್ತು ಸರ್. ಹಂಗಾಗಿ ಪಾತ್ರದ ಬಗ್ಗೆ ಎಲ್ಲರಿಗೂ ಶರಣಾರ್ಥಿಗಳು. ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಭಾಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾಯಿದ್ದೆ. ನಂದು ಇದು 6ನೇ ಚಲನಚಿತ್ರ. ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾಯಿದ್ದೆ. ನನಗೆ ಇದೊಂದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ. ನಾನು ಲಿಂಗಾಯತ್ ನಿಜವಾಗ್ಲೂ, ಬಟ್ ಲಿಂಗಾಯತ್ ಇದ್ದರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ, ಈ ವಚನ ಸಾಹಿತ್ಯ, ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ. ಬಟ್ ಯಾವಾಗ ಈ ಫಿಲ್ಮ್ ಮಾಡಾಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವ ಬಂತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ರೀ. ನಿಜವಾಗ್ಲೂ ಈ ಫಿಲ್ಮಿಂದ ನಾನು ಲಿಂಗಾಯತಾಗಿ ಹುಟ್ಟಿ, ಲಿಂಗಾಯತ್ ಅಂದ್ರೇ ಶರಣರು. ಲಿಂಗಾಯತ್ ಅಂತ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದೇ ಬೇಡ, ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಈ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು. ಹೊಸ ಜನ್ರೇಷನ್ಗೆ ಏನು ಬೇಕು, ಹೊಸ ಜನ್ರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ, ನನ್ನ ಕಡೆಯಿಂದ ಏನು ಸಾಧ್ಯ ಅದೆಯೋ ಅಷ್ಟು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು. ಅದು ನಾಗಮ್ಮನ್ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕನ್ನೋದೊಂದು ಕಲಿತೆ. ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ. ಅದು ಎಲ್ಲ ಇಷ್ಟ ಆಯಿತು ನನಗೂ. ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ, ಅಷ್ಟು ಮಾತ್ರ ಹೇಳೋದು. ಸಿನಿಮಾ ಯಾಕೆ ಮಾಡ್ಬೇಕು ಅನಿಸ್ತು ಅಂತ ಕೇಳ್ತೀರಾ? ಇಲ್ಲ ಸರ್, ಆಕ್ಚುಲಿ ಅವರು ಮುಂಚೆಯಿಂದ ಮಾಡಬೇಕು ಅನ್ನೋದು ಒಂದಿತ್ತು ಬಸವಣ್ಣಂದು. ಬಟ್ ಅದೇ ಅವ್ರು ಹೇಳಿದಾಗ ಅವ್ರು ಬರೀ ಅವ್ರದ್ದು ಚರಿತ್ರೆ ಅಷ್ಟೇ ಮಾಡಬೇಕು ಅನ್ಕೊಂಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಶರಣರನ್ನು ತೋರಿಸ್ಬೇಕು ಅಂತಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದು ಒಂದೊಂದೇ ಮಾಡ್ತಾ ಮಾಡ್ತಾ ಒಬ್ರೊಬ್ರದ್ದು ಸ್ಟೋರಿ ಕೇಳ್ತಾ ಕೇಳ್ತಾ ತುಂಬಾ ಇನ್ಸ್ಪೈರ್ ಆದ್ವಿ. ಈ ತರ ಎಲ್ಲ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆನಾ, ಇಷ್ಟು ಡೀಪ್ ಸ್ಟೋರಿ ಇದೆನಾ ಅಂತ ಹೇಳಿ. ಆಮೇಲೆ ಅವರ ಇಬ್ರು ಸೇರಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಈ ತರನೇ ಮಾಡಬೇಕು, ಎಲ್ಲಾರ ಶರಣರದ್ದು ತೋರಿಸ್ಬೇಕು ಅಂತಂತ ಹೇಳಿ ಈ ಚಿತ್ರವನ್ನು ಮಾಡಿದ್ವಿ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ, ಧಾರವಾಡದವನು. ಮುಂಚೆ ಥಿಯೇಟರ್ ಎಲ್ಲ ಮಾಡ್ತಿದ್ದೆ, ನೀನಾ ಪಾಸ್ಡ್ ಔಟು. ಆ್ಯಕ್ಟಿಂಗ್ ಅಂತಲೇ ತೊಗೊಂಡಿದ್ದು, ಆ್ಯಕ್ಟಿಂಗ್ ಮಾಡ್ಬೇಕಂತಲೇ ಇವಾಗ ಸ್ಟ್ರಗ್ಲಿಂಗ್ ಆ್ಯಕ್ಟರು. ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು, ಈ ಥರ ಇದೆ. ಈ ಶರಣರ ಶಕ್ತಿಲಿ ಶೀಲವಂತ ಮತ್ತು ಲಾವಣ್ಯನ್ ಕ್ಯಾರೆಕ್ಟರಿಂದ ಒಂದು ಟ್ವಿಸ್ಟ್ ಸಿಗುತ್ತೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ, ಮತ್ತೆ ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ. ಹಾಗಾಗಿ ಕತೆನೂ ಇಷ್ಟ ಆಯಿತು. ಹಾಗಾಗಿ ಆ್ಯಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವ್ದು ಕೊಟ್ಟರು ಮಾಡೋಕ್ಕೆ ರೆಡಿ. ಹಾಗಾಗಿ ಒಪ್ಕೊಂಡೆ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ. ಧನ್ಯವಾದ ಎಲ್ಲರಿಗೂ. ನಾ ಸಾಚಿ ಅಂತ, ನನ್ನ ಕ್ಯಾರೆಕ್ಟರ್ ಲಾವಣ್ಯದಿತ್ತು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಮೂವಿ. ಐ ಕ್ಯಾನ್ ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾ ಇದರ ಮುಂಚೆ ಏನೂ ಮೂವಿ ಮಾಡಿದ್ದಿಲ್ಲ. ಆದ್ರೆ ನಾ ಸಣ್ಣವಳಿದ್ದಾಗ ನಂಗೆ ಆ್ಯಕ್ಟಿಂಗಿನ ಭಾಳ ಇದು ಇಂಟ್ರೆಸ್ಟ್ ಇತ್ತು. ಅವಾಗ ಒಂದು ಅಪಾರ್ಚುನಿಟಿ ಸಿಕ್ತು. ಐ ಕ್ಯಾನ್ ಸೇ ಬೆಸ್ಟ್ ಅಪಾರ್ಚುನಿಟಿ. ದ್ಯಾಟ್ಸ್ ಆಲ್. ಪ್ಲೀಸ್ ವಾಚ್ ದ ಮೂವಿ. ಧನ್ಯವಾದ. ಶಕ್ತಿ ಕುರಿತು ತಮ್ಮ ಮಾತು. ಓಂ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಕ್ತಿ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಾದಿ ಶರಣರು. ಇವರ ಒಂದು ಆಂದೋಲನ, ಒಂದು ಹೋರಾಟ ಇಡೀ
ವಿಶ್ವವನ್ನು ವ್ಯಾಪಿಸ್ತು. ನನ್ನ ಅಕ್ಕಪಕ್ಕ ಇಬ್ರು ಹಿರಿಯರು ಕೂತಿದ್ದಾರೆ. ಒಂದು ಟಮಟೆ, ಅವ್ರ ಟಮಟೆ ಶಬ್ದದ ಬಗ್ಗೆನೇ ಹೇಳಿದ್ರು. ಜೊತೆಗೆ ಇದರ ಪಾತ್ರವು ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ. ಅಂದರೆ ಶಬ್ದ. ನೀವೇನಾದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಂತೀವಿ. ಚಾಮುಂಡೇಶ್ವರಿ ಒಬ್ಬಳೇ ಬಂದರೆ ವಿಶೇಷನಾ? ಇಲ್ಲ. ಮುಂದೆ ಬಣ್ಣ ಬಣ್ಣದ ಬಟ್ಟೆ, ಆ ಟಮಟೆ, ಡೋಲು, ನಗಾರಿ, ಪಟಾಕಿ, ವಾದ್ಯ, ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ, ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ. ಇಬ್ರು ಹಿರಿಯರು, ಇಬ್ರು ನಮಗೆ ಮೈಕ್ ಬೇಡ ಅಂದ್ಬಿಟ್ರು. ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಮುಂದ್ಲವ್ರ ಕತೆ ಏನು? ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ, ಅವರು ಮೈ ಕೊಟ್ಬಿಟ್ರು. ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ. ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದರೆ, ನನ್ನನ್ನು ಕರೆದಾಗ ಇದು ಶರಣರದಪ್ಪ, ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ. ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ? ಯಾಕೆಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ. ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದಂತ ಇದ್ದಾರೆ. ನಾನು ಬರ್ತಿದ್ದಂಗೆ ಮನು ಅಂದರು. ನನ್ನ ಮನುಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ. ಮನು ಅಂತ ಇಳಿದ್ಮೇಲೆ ಅಲ್ಲ, ಅವ್ರ ಪಕ್ಕದಲ್ಲಿ ಇದ್ದವ್ರು ಅಂದರು, ಮನು ನಿನಗೆ ಕೈ ಮುಗ್ದಿದ್ದವ್ರು ಅಂತ. ಗೊತ್ತಾಗ್ಲಿಲ್ಲ, ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ದೆ. ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಅವ್ರ ಲೆಕ್ಕ. ಇಲ್ಲಿ ಸ್ವಾಮಿ, ಇಲ್ಲಿ ದೊಡ್ಡ ಸ್ವಾಮಿ, ಸಣ್ಣ ಸ್ವಾಮಿ, ಮರಿ ಸ್ವಾಮಿ, ಪುಟ್ಟ ಸ್ವಾಮಿ ಅಂತ ಇರ್ತಾರೆ. ಎಲ್ಲರೂ ಒಂದೇ ಸ್ವಾಮಿಯಿಂದ. ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ, ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಕೆಲವ್ರಿಗೆ ಅರ್ಥ ಆಯ್ತು, ಅವ್ರು ಹಂಗೆ ಮಾತಾಡ್ಕೊಂತವ್ರು. ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಇಲ್ಲ. ಇಲ್ಲಿ ಎಲ್ಲರೂ ಸರಿ ಸಮವಾಗಿದ್ದಾರೆ ಅನ್ನೋದನ್ನು ತೋರಿಸಿದ್ದು ಬಸವಣ್ಣ. ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು, ಸಣ್ಣ ಸಣ್ಣವ್ರಿಗೂ ಇದ್ರು. ಆದರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ. ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳೊಂದು ಮಾತು ಹೇಳ್ತಾರೆ, ಹೊಸ ಜನರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅಂತ. ಅದರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ, ಮೊದಲನೇ ಸಾಂಗು ಯಾವುದಕ್ಕೆ ಮಾಡಿದ್ದೀರಿ ನೀವು ಅಂತ. ಎಲ್ಲರ ಕಣ್ಣು ಸಾಂಗ್ ಮೇಲಿತ್ತು. ಇಲ್ಲಿ ಇವರು ಹೇಳೋ ಹೊಸ ಜನರೇಷನ್ ಅನ್ನೋಕ್ಕೂ ಅವರು ಸಾಂಗ್ ಕೇಳಕ್ಕೂ ಏನಕ್ಕೆ ಆ ಸಾಂಗು ಅಂತ. ಅಲ್ಲಿ ಐಟಮ್ ಸಾಂಗ್ ಇದ್ದಂಗಿದೆ ಅಂತ ಅವ್ರ ಮನಸ್ಸಿನೊಳಗೆ ಅನ್ಕೊಂತಾರೆ. ಇದು ಏನೇ ಪ್ರಶ್ನೆ ಇರಲಿ, ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ. ಸನಾತನ ಧರ್ಮ ಯಾವಾಗಲೂ ಅಪ್ಡೇಟ್ ಮಾಡ್ಕೊಂಬಂದಿದೆ. ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ. ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನ ಮಾರ್ಪಾಟ್ ಮಾಡ್ತಾ ಬರ್ತಾ ಇದೆ. ನೀವು ಯಾವುದೇ ಯುಗ ತಗೊಳ್ರಿ, ಎಲ್ಲಿಂದ ಎಲ್ಲಿಗೆ ತಗೊಳ್ರಿ, ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ವೇದಗಳು, ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದವು. ಶಂಕರಾಚಾರ್ಯರು ಬಂದರು, ಅಪ್ಡೇಟ್ ಮಾಡಿದ್ರು. ರಾಮಾನುಜಾಚಾರ್ಯರು ಬಂದರು, ಅಪ್ಡೇಟ್ ಮಾಡಿದ್ರು. ಮಧ್ವರು ಬಂದ್ರು, ಅವ್ರು ಅಪ್ಡೇಟ್ ಮಾಡಿದ್ರು. ಬಸವಣ್ಣವ್ರು ಬಂದ್ರು, ಭಕ್ತಿ ಪಂಥ ಅನ್ನೋದನ್ನ ಹುಟ್ಟಾಕಿದ್ರು. ದಾಸ ಸಾಹಿತ್ಯ ಹುಟ್ಕೊಳ್ತು. ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು. ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ. ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡಿಕೊಡ್ತಾ ಹೋಗುವಂಥ ಪಾತ್ರಗಳು ಹೊಸದಾಗಿ ಕಾಣಬಹುದು. ಅದು ಹಳೆಯ ಸಾಹಿತ್ಯವೇ, ಹಳೆಯ ಆ ಒಂದು ಪಳವಳಿಕೆಯೇ, ಅದು ಹೊಸದಾಗಿರ್ತಕ್ಕಂಥದ್ದನ್ನ ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನರೇಷನ್ ಅನ್ನುವಂಥ ಒಂದು ಪದ